Previous class we discussed about the introduction C, structure of C program and other topics. Now we study about the data types. Data type specifies what kind of a value a variable can store in it. Example, int a is equal to 2. Data types specific what kind of a value ಅಂದ್ರೆ variable can store ಅದರಲ್ಲಿ ಮಾಡ್ಕೊಂಡು ಮತ್ತೆ data type determines the size of a variable and type of values. Next, types of data types. Type of data types ಅಲ್ಲಿ int, float, char ಮತ್ತು void. ಇದು int ಬಂದ್ಬಿಟ್ಟು integer value, float ಬಂದ್ಬಿಟ್ಟು decimal value, char ಬಂದ್ಬಿಟ್ಟು only single code, store in a single characters. ಮತ್ತೆ void not returns anything. ಮತ್ತೆ derived types ಅಲ್ಲಿ pointers types, array types, structure type, union type and function type. Next, each data type requires a different amount of memory and has some specific range which can be performed over it. Next, data types table ಇಟ್ಟಿದ್ದೀನಿ. ಶಾರ್ಟ್ ಇಂಟಲ್ಲಿ ಸೈಜ್ ಎಷ್ಟು ಬೈಟ್ ಇರುತ್ತೆ ಅಂದರೆ 2 ಬೈಟ್ಸ್ ಇರುತ್ತೆ. ಅದರ ರೇಂಜ್ ಬಂದ್ಬಿಟ್ಟು ಇಷ್ಟು 32,768 32,767. ಫಾರ್ಮ್ಯಾಟ್ ಸ್ಪೆಸಿಫೈರ್ ಬಂದ್ಬಿಟ್ಟು ಪರ್ಸೆಂಟೇಜ್ HD ಅಂತ ಮತ್ತು ಅನ್ಸೈನ್ಡ್ ಶಾರ್ಟ್ ಇಂಟು ಅದರ 2 ಬೈಟ್ಸ್ ಮತ್ತು ಇದು ರೇಂಜ್ ಬಂದ್ಬಿಟ್ಟು 0 to 65,535. ಇದು ಫಾರ್ಮ್ಯಾಟ್ ಸ್ಪೆಸಿಫೈರ್ ಬಂದು ಪರ್ಸೆಂಟೇಜ್ H ಅನ್ಸೈನ್ಡ್ ಇಂಟ್. ಇದು 4 ಬೈಟ್ಸ್ ಮತ್ತು ಇದು ರೇಂಜ್ ಇಷ್ಟೈತೆ. ಇದು ಪರ್ಸೆಂಟೇಜ್ ಯು, ಇದು ಅಡ್ರೆಸ್ ಪ್ರಿಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಜಾಸ್ತಿ. ಮತ್ತು ಇಂಟಿಂದ ಏನಿದೆ ಇದ್ರ ಬಂದ್ಬಿಟ್ಟು 4 ಬೈಟ್ಸ್ ಮತ್ತು ಇದ್ರದ್ದು ರೇಂಜ್ ಮತ್ತು ಪರ್ಸೆಂಟೇಜ್ ಇಂದ ನೇಮಿಸ್ತೀವಿ. ನೆಕ್ಸ್ಟ್ ಫ್ಲೋಟ್, ಇವೆಲ್ಲ ಬೇರೆ ಬೇರೆ ಇಂಟೀಜರ್ಸ್. ಮತ್ತು ಫ್ಲೋಟ್ ಬಂದ್ಬಿಟ್ಟು 4 ಬೈಟ್ಸ್, ಅದ್ರ ರೇಂಜ್ ಅದಾದ್ಮೇಲೆ ಅದನ್ನು ಸ್ಪೆಸಿಫೈ ಪರ್ಸೆಂಟೇಜ್ ಎಫ್. ನೆಕ್ಸ್ಟ್ ವೇರಿಯೇಬಲ್. A variable definition specifies the data type and contains a list of one or more variables of that type. It is the container storing data values. Next, syntax. Type variable list. Example, int m is equal to 2, int I j k ಅಥವಾ char c ch, float salary. Either rules ಬಂದ್ಬಿಟ್ಟು it can start with an alphabet or underscore. ಅಂಡರ್ಸ್ಕೋರ್ ಅಂದರೆ ಅಂಡರ್ಸ್ಕೋರ್ ಇಂದ ಸ್ಟಾರ್ಟ್ ಮಾಡೋದು ಅಥವಾ ಆಲ್ಫಾಬೆಟ್ ಸ್ಮಾಲ್ ಆಲ್ಫಾಬೆಟ್ ಇಂದ ಸ್ಟಾರ್ಟ್ ಮಾಡಿ ಅಂಡರ್ಸ್ಕೋರ್ ಕೊಟ್ಟು ಮತ್ತೆ ಸ್ಮಾಲ್ ಇಂದ ಸ್ಟಾರ್ಟ್ ಮಾಡುವ ಮತ್ತೊಂದು ಟೈಪ್ ಸ್ಮಾಲ್ ಆಲ್ಫಾಬೆಟ್ ಇಂದ ಸ್ಟಾರ್ಟ್ ಮಾಡಿ ಮತ್ತೆ ಕ್ಯಾಮೆಲ್ ಕನ್ವೆನ್ಷನ್ ಕೊಡ್ಬೇಕಾಗುತ್ತೆ. ಹಂಗಂದ್ರೆ ಈಗ ಎಕ್ಸಾಂಪಲ್ ಮೈ ನೇಮ್ ಅಂತ ಇದೆ. ಮೈ ಅನ್ನೋದು ಸ್ಮಾಲ್ ಕೊಟ್ಟು ನೇಮ್ ಅನ್ನೋದು ಎನ್ ಕ್ಯಾಪಿಟಲ್ ಕೊಟ್ಟು AME ಅನ್ನೋದು ಸ್ಮಾಲ್ ಕೊಡ್ಬೇಕಾಗುತ್ತೆ. ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆರ್ ನಾಟ್ ಅಲೋಡ್ ಎಕ್ಸೆಪ್ಟ್ ಅಂಡರ್ಸ್ಕೋರ್. ಸ್ಪೆಷಲ್ ಕ್ಯಾರೆಕ್ಟರ್ ಯಾವುದು ಯೂಸ್ ಮಾಡಂಗಿಲ್ಲ, ಯಾಕಂದ್ರೆ ಎಕ್ಸೆಪ್ಟ್ ಅಂದ್ರೆ ಅಂಡರ್ಸ್ಕೋರ್ ಅಷ್ಟೇ ಹಾಕ್ಬೋದು, ಮತ್ತೆ ಅದು ಯೂಸ್ ಆಗೋದಿಲ್ಲ. ಸಮ್ ಪರ್ಟಿಕ್ಯುಲರ್ ಕೀವರ್ಡ್ಸ್ ಆರ್ ಅಲೋಡ್. ಸಮ್ ಕೀವರ್ಡ್ಸ್ ಅಲ್ಲಿ ಒಂದಿಷ್ಟು ವರ್ಡ್ಸ್ ಅಷ್ಟೇ ಯೂಸ್ ಆಗೋದು. ಕಾಮರ್ಸ್ ಆರ್ ವೈಟ್ ಸ್ಪೇಸ್ ಆರ್ ನಾಟ್ ಅಲೋಡ್. ಕಾಮರ್ಸ್ ಮತ್ತು ವೈಟ್ ಸ್ಪೇಸ್ ಯಾವತ್ತೂ ಯೂಸ್ ಆಗೋದಿಲ್ಲ. ನೆಕ್ಸ್ಟ್, ಕಾನ್ಸ್ಟೆಂಟ್ಸ್. Constants refers to fixed values that the program may not alter during its execution. Next, constants can be of any of the following basic data types, like an integer constant, a floating constant, a character constant. There are two ways
to find constants, define constants using a hash define preprocessor. We use a hash define preprocessor to find a constant. Example, the hash define length 10 using constants keyword. Use constants prefer to declare constants with a specific type. Example, constant int length is equal to 10. Next, ಮತ್ತೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಒಂದು ಕೋಡ್ ಬರ್ತಿದೆ. Hash include pre-stated return to the process statement. Int finally int num is equal to 5, float num is equal to 7.25. The decimal float ಗೆ decimal value ತಗೊಂಡಿದ್ದೀನಿ, character ಗೆ character alphabet ತಗೊಂಡಿದ್ದೀನಿ. ಮತ್ತೆ printf ಅಲ್ಲಿ ಪ್ರಿಂಟ್ಸ್ ಇದು ಇಂಟ್ ಇಂದ ಸೈಜ್ ಎಷ್ಟು ಅಂತ ಕೇಳಕ್ಕೆ ಅದ್ರ ಎಷ್ಟು ಬೈಟ್ಸ್ ಅಂತ ಹೇಳಿದ್ದೀನಿ. ಮತ್ತೆ ಫ್ಲೋಟ್ ಇಂದು ಅಷ್ಟೇ, ಮತ್ತೆ ಕ್ಯಾರೆಕ್ಟರ್ ಇಂದು ಅಷ್ಟೇ ಅದರ ಸೈನ್ಸ್ ಪ್ರಿಂಟ್ ಮಾಡಕ್ಕೆ ಹೇಳಿದ್ದೀನಿ. ಮತ್ತೆ ಇಂಟು ಫ್ಲೋಟ್ ಮತ್ತೆ ಕ್ಯಾರೆಕ್ಟರ್ ಇಂದ ಅದರ ನಮ್ಮ ಸೈಜ್ ಎಷ್ಟಿದೆ ಅಂತ ಪ್ರಿಂಟ್ ಮಾಡಕ್ಕೆ ಹೇಳಿದ್ದೀನಿ. ಮತ್ತೆ ಇದು ಔಟ್ಪುಟ್ ಏನ್ ಬಂತಂದ್ರೆ ದ ಇಂಟ್ ಸೈಜ್ ಇಸ್ 4 bytes 5 ಆದ್ಮೇಲೆ ನೆಕ್ಸ್ಟ್ ಯಾವ್ದಾರ ನಂಬರ್ ಅಡ್ರೆಸ್ ಇತ್ತಂದ್ರೆ ಅದು 4 bytes ಆಗಿರುತ್ತೆ. ಮತ್ತೆ ಫ್ಲೋಟ್ ಸೈಜ್ ಬಂದ್ಬಿಟ್ಟು 4 bytes, ಕ್ಯಾರೆಕ್ಟರ್ ಸೈಜ್ ಬಂದ್ಬಿಟ್ಟು 1 bytes ಆಗಿರುತ್ತೆ. ಮತ್ತೆ ಇಂಟ್ ವ್ಯಾಲ್ಯೂ ಇಸ್ 5 ಅಂತ ಪ್ರಿಂಟ್ ಮಾಡಿಕೊಟ್ಟಿದ್ದು 5 ಅಂತ ಬಂದಿದೆ. ಮತ್ತೆ ಫ್ಲೋಟ್ ವ್ಯಾಲ್ಯೂ ಇಸ್ 7.25 ಫ್ಲೋಟ್ ಬಂದ್ಬಿಟ್ಟು 6 ಡೆಸಿಮಲ್ ಪಾಯಿಂಟ್ ನ ಇದು ಮಾಡುತ್ತೆ. ಮತ್ತೆ ಕ್ಯಾರೆಕ್ಟರ್ ಇಸ್ ಎಸ್ ಸಿಂಗಲ್ ಕೊಟ್ಟಿದ್ರೆ ಅದು ಕೂಡ ಪ್ರಿಂಟ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್.